ಭಾರತ್ ಗ್ಯಾಸ್ ಅವರು ಆಫೀಸ್ ಒಂದು ಕಡೆ ಇರ್ತದೆ, ಮತ್ತು ಏನು ಗ್ಯಾಸ್ಗಳನ್ನ ತಂದು ಒಂದು ಕಡೆ ಗೋಡನ್ ಮಾಡಿಕೊಂಡು ಆ ಗೋಡನಲ್ಲಿ ದೊಡ್ಡ ಒಂದು ದಂಧೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗ್ಯಾಸ್ ಏಜೆನ್ಸಿ ಕರ್ಮಕಾಂಡ ಸ್ಪೀಡ್ ನ್ಯೂಸ್ನಲ್ಲಿ ಬಟಾ ಬಯಲು. ಎಲ್ಲ ಗ್ಯಾಸ್ಗಳನ್ನ ಎಲ್ಲ ಹೋಟ್ಲುಗಳಿಗೆ ಬ್ಲ್ಯಾಕಲ್ಲಿ ಮಾರೋಂಥದ್ದು. ಲೈಸೆನ್ಸ್ ಇರೋ ಕಡೆ ಬಿಟ್ಟು ರೋಡ್ಗಳಲ್ಲೇ ಮಾರಾಟ. ಸಿಲಿಕಾನ್ ಸಿಟಿಯಲ್ಲಿ ಎಗ್ಗಿಲ್ಲದೆ ನಡೀತಿದೆ ಸಿಲಿಂಡರ್ ದಂಧೆ. ಮನಿ ಕೊಟ್ರೆ ಮನೆ ಬಳಕೆ ಸಿಲಿಂಡರ್ ಮಂಗಮಾಯ. ಹರಿಕೃಷ್ಣ ಗ್ಯಾಸ್ ಏಜೆನ್ಸಿ ಅಂದ್ಬಿಟ್ಟು ಇವ್ರದ್ದು ಬಂದ್ಬಿಟ್ಟು ಆಫೀಸ್ ಇರೋದೇ ಒಂದು ಕಡೆ. ಇವರು ಎಲ್ಲ ಗ್ಯಾಸ್ಗಳನ್ನ ತಂದು ಅಲ್ಲಿ ಆಫೀಸಲ್ಲಿ ಡೆಲಿವರಿ ಮಾಡೋದು ಒಂದು ಲೆಕ್ಕ ತೋರಿಸ್ತಾರೆ. ಇನ್ನೊಂದು ಇಲ್ಲಿಗಲ್ ಆಗಿ ಗೋಡನ್ಗಳು ಮಾಡ್ಕೊಂಡು ಕೇಳಿದ್ರೆ ನಾವು ಹರಿಕೃಷ್ಣ ಗ್ಯಾಸ್ ಏಜೆನ್ಸಿ ನಾವು ಇಲ್ಲಿಂದ ಸಪ್ಲೈ ಮಾಡ್ತೀವಿ ಅಂತಾರೆ. 100% ಇಲ್ಲ, ಅದು ದಂಧೆ ಮಾಡೋಕ್ಕೆ, ವ್ಯಾಪಾರ ಮಾಡೋಕ್ಕೆ ಒಂದು ದೊಡ್ಡ ಒಂದು ವಹಿವಾಟನ್ನು ಮಾಡ್ತಿದ್ದಾರೆ. ಫುಡ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯ. ಇದ್ರ ಬಗ್ಗೆ ಸಾಕಷ್ಟು ನಾವು ಸಂಘಟನೆ ವತಿಯಿಂದ ಲೆಟರ್ಗಳು ಕೊಟ್ಟು ಅಧಿಕಾರಿಗಳಿಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಬನ್ನಿ ಮಾಜರ ಮಾಡಿ ಅಂತ ಹೇಳಿದ್ರು ಕೂಡ ಬಂದರೆ ಎಲ್ಲ ಒಂದು ಕಡೆ ನಾಮಕಸ್ತಾಗೆ ಗಾಡಿ ಸೀಸ್ ಮಾಡ್ತಾರೆ. ಸೀಸ್ ಮಾಡಿದ್ರು ಕೂಡ 2 ದಿವಸದಲ್ಲಿ ರಿಲೀಸ್ ಮಾಡ್ತಾರೆ ಸರ್. ಸಿಲಿಂಡರ್ ದಂಧೆಗೆ ಸಾಥ್ ಕೊಟ್ರ ಅಧಿಕಾರಿಗಳು. ಒಂದು ಒಳ್ಳೆ ಖಡಕ್ ಆಫೀಸರ್ IPS ಆಫೀಸರ್ ಹರಿಕೃಷ್ಣ ಅಂದ್ಬಿಟ್ಟು ವೀರಪ್ಪನ ಹಿಡಿಯಕ್ಕೆ ಹೋದಾಗ ವೀರಪ್ಪನ ದಾಳಿ ಮಾಡಿ ಅವ್ರನ್ನ ಎನ್ಕೌಂಟರ್ ಮಾಡಿ ಸಾಯಿಸಿರ್ತಾನೆ. ಆವಾಗ ರಾಜ್ಯ ಸರ್ಕಾರ ಅವರ ಹೆಂಡತಿಗೆ ಭಾರತ್ ಗ್ಯಾಸ್ ಏಜೆನ್ಸಿನ ಕೊಟ್ಟಿರ್ತಾರೆ ಜೀವನ ಮಾಡ್ಕೊಳ್ಳಿ ಅಂತೇಳಿ. ಅಂಥ ಒಳ್ಳೆ ಆಫೀಸರ್ ಹೆಂಡತಿಯಾಗಿ ಇವತ್ತು ಈ ಥರ ಒಂದು ನೀಚ ಕೆಲಸ ಮಾಡ್ತಾರೆ ಅಂತೇಳಿ ನಿಜವೂ ಒಂದು ರೀತಿಯಲ್ಲಿ ನಮಗೆಲ್ಲ ಅವಮಾನ ಆಗ್ತಿದೆ. ಗ್ಯಾಸ್ ಗೋಲ್ಮಾಲ್ ನಿರೀಕ್ಷಿಸಿ.